ಕರ್ನಾಟಕ ಬಂದ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಬಂದ್ ಎಫೆಕ್ಟ್ ತಟ್ಟಿದೆಯೋ ಇಲ್ವೋ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ವಿ. ಬಿಕಾಸ್ ಎಲ್ಲೂ ಕೂಡ ಬಂದ್ ಎಫೆಕ್ಟ್ ತಟ್ಟಿಲ್ಲ. ಬೆಂಗಳೂರಿನಲ್ಲಿ ಯಥಾಸ್ಥಿತಿಯಲ್ಲಿ ಬಸ್ ಸಂಚಾರ ಇದೆ, ಆಟೋ ಸಂಚಾರ, ಮೆಟ್ರೋ ಮತ್ತೆ ರೈಲ್ವೆ ಸಂಚಾರ ಎಲ್ಲವೂ ಕೂಡ ಇರುವಂಥದ್ದು. ಹಾಗೆ ಜನ ಕೂಡ ಹೋಗ್ತಾ ಇದ್ದಾರೆ, ಹೋಟೆಲ್ಗಳು ಓಪನ್ ಆಗಿದ್ದಾವೆ, ಮಾರ್ಕೆಟ್ಗಳು ಕೂಡ ಓಪನ್ ಆಗಿರುವಂಥದ್ದು. ಹಾಗೆ ಪೊಲೀಸರ ಭದ್ರತೆ ಕೂಡ ಇದೆ. ಇಡೀ ಬೆಂಗಳೂರಿನಾದ್ಯಂತ ಹೈ ಅಲರ್ಟ್ನಲ್ಲಿದ್ದಾರೆ ಪೊಲೀಸರು. ಎಲ್ಲೂ ಕೂಡ ಅಹಿತಕರ ಘಟನೆ ಆಗದ ರೀತಿಯಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಬೆಂಗಳೂರನ್ನ ನೋಡಿದ್ವಿ. ಇನ್ನು ಉಳಿದಂಥ ಜಿಲ್ಲೆಗಳಲ್ಲಿ ಹೇಗಿದೆ ಬಂದ್ ಎಫೆಕ್ಟ್ ಅನ್ನುವಂಥದ್ದನ್ನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀವಿ. ಜಿಲ್ಲಾ ಕೇಂದ್ರಗಳಲ್ಲಿ ಬಂದ್ ಎಫೆಕ್ಟ್ ತಟ್ಟಿದೆಯಾ ಇಲ್ವಾ ಅನ್ನುವಂಥದ್ದು. ಮೇಯ್ನ್ ಆಗಿ ಬೆಂಗಳೂರು ಬಂದಾದರೆ ಅದೊಂಥರ ಇಡೀ ರಾಜ್ಯನೇ ಬಂದಾದಂತ ಆಗುತ್ತೆ. ಆದರೆ ಬೆಂಗಳೂರಿನಲ್ಲೇ ಬಂದ್ ಎಫೆಕ್ಟ್ ತಟ್ಟಿಲ್ಲ ಅಂದರೆ ಇನ್ನು ಜಿಲ್ಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾದರೆ ಜಿಲ್ಲೆಗಳಲ್ಲಿ ಜನ ಯಾವ ರೀತಿಯ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ, ಅಲ್ಲಿ ಬಂದ್ಗೆ ಬೆಂಬಲ ಸಿಕ್ಕಿದೆಯಾ ಇಲ್ವಾ ಅಂತ ನೋಡ್ತಾ ಹೋಗೋಣ. ಬಸ್ ಆಟೋಗಳ ಓಡಾಟ ಅಲ್ಲೂ ಕೂಡ ಎಂದಿನಂತೆ ಇರುವಂಥದ್ದು. ನ್ಯೂಸ್ 18ನಲ್ಲಿ ಕರ್ನಾಟಕ ಬಂದ್ನ ಮೆಗಾ ಕವರೇಜ್ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾವ್ಯಾವ ಜಿಲ್ಲೆಯಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ. ಎಲ್ಲ ಜಿಲ್ಲೆಯಲ್ಲೂ ಕೂಡ ಬಂದ್ ಎಫೆಕ್ಟ್ ಇಲ್ವೇ ಇಲ್ವಾ ಅಥವಾ ಕೆಲವೊಂದು ಜಿಲ್ಲೆಗಳಲ್ಲಾದರೂ ಬಂದ್ ಎಫೆಕ್ಟ್ ತಟ್ಟಿದೆಯಾ ನೋಡ್ತಾ ಹೋಗೋಣ ಒಂದೊಂದಾಗಿ. ಬೆಂಗಳೂರಿನಲ್ಲಂತೂ ಸ್ವಲ್ಪನೂ ಬಂದ್ ಎಫೆಕ್ಟ್ ಅಂತೂ ತಟ್ಟೇ ಇಲ್ಲ. ಜನ ಎಂದಿನಂತೆ ಬರ್ತಾ ಇದ್ದಾರೆ, ಜನಜೀವನ ಎಂದಿನಂತೆ ಇರುವಂಥದ್ದು, ಯಥಾಸ್ಥಿತಿಯಲ್ಲೇ ಇರುವಂಥದ್ದು. ಬಂದ್ಗೆ ಬರೀ ನೈತಿಕ ಬೆಂಬಲವನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಓಪನ್ ಆಗಿದೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ 11 ಗಂಟೆಗೆ ಒಂದು ರ್ಯಾಲಿ ಹಮ್ಮಿಕೊಂಡಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಇನ್ನೆಲ್ಲೂ ಕೂಡ ಯಾವುದೇ ಅಹಿತಕರ ಘಟನೆಗಳು ಕೂಡ ನಡೆದಿಲ್ಲ. ಎಲ್ಲ ಕಡೆನೂ ಕೂಡ ಎಂದಿನಂತೆ ಸಂಚಾರದ ವ್ಯವಸ್ಥೆ ಇದೆ, ಜನರು ಕೂಡ ಬರ್ತಾ ಇದ್ದಾರೆ. ನಿಮಗೆ ಒಂದೊಂದೇ ಜಿಲ್ಲೆಯಲ್ಲಿ ತೋರಿಸ್ತಾ ಇದ್ವಿ. ಮೈಸೂರು, ಹುಬ್ಬಳ್ಳಿ, ಕಲಬುರಗಿ ನೀವು ಗಮನಿಸ್ತಾ ಇರುವಂಥ ಸ್ಕ್ರೀನ್ ಮೇಲೆ ಇರುವಂಥ 3 ವಿಂಡೋ ನೋಡೋದಾದರೆ ಮೈಸೂರಿನಲ್ಲಿ ಕನ್ನಡ ಪರ ಸಂಘಟನೆಯವರು ಒಂದು ಕಡೆ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕನ್ನಡದ ಬಾವುಟಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡಲಾಗಿದೆ. ಆ ಪ್ರತಿಭಟನೆಯನ್ನು ಹೊರತುಪಡಿಸಿದ್ರೆ ಬಂದ್ ಎಫೆಕ್ಟ್ ಇನ್ನೆಲ್ಲೂ ಏನು ತಟ್ಟಿಲ್ಲ. ಆ ಜಾಗದಲ್ಲಿ ಮಾತ್ರ ಪ್ರತಿಭಟನೆಯನ್ನು ಮಾಡಲಾಗಿದೆ. ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಅಷ್ಟೇ ಜನಜೀವನ ಯಥಾಸ್ಥಿತಿಯಲ್ಲಿರುವಂಥದ್ದು. ಅಲ್ಲೂ ಕೂಡ ಎಂದಿನಂತೆ ಆಟೋ ಸಂಚಾರ, ಬಸ್ ಸಂಚಾರ ಇದೆ. ಕಲ್ಯಾಣ ಕರ್ನಾಟಕ ಭಾಗದ ಕೇಂದ್ರ ಜಿಲ್ಲೆ ಆಗಿರುವಂಥ ಕಲಬುರಗಿಯಲ್ಲೂ ಕೂಡ ಅಷ್ಟೇ ಬಸ್ ಸಂಚಾರ ಯಥಾಸ್ಥಿತಿಯಲ್ಲಿದೆ. ಅಲ್ಲೂ ಕೂಡ ಬಂದ್ ಎಫೆಕ್ಟ್ ತಟ್ಟಿಲ್ಲ. ನಾಗಲೇ ಹೇಳ್ತಾ ಇದ್ದಾರ, ಮೇಯ್ನಾಗಿ ಬಂದ್ ಎಫೆಕ್ಟ್ ತಟ್ಟಬೇಕು ಅಂದರೆ ಈ ಬಸ್ ಸಂಚಾರ ವ್ಯವಸ್ಥೆ ಅನ್ನುವಂಥದ್ದು ಏನಾದರೂ ಅವ್ರು ಬಂದ್ಗೆ ಬೆಂಬಲವನ್ನು ಕೊಟ್ಬಿಟ್ರೆ ಅದು ಬಂದ್ಗೆ ಕಂಪ್ಲೀಟ್ಲಿ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ತಟ್ಟಂತಾಗುತ್ತೆ, ಜನರಿಗೆ ಹೊಡೆತ ಕೊಟ್ಬಿಡುತ್ತೆ. ಆದರೆ ಬಸ್ ಸಂಚಾರ ಯಥಾಸ್ಥಿತಿಯಲ್ಲಿರುವಂಥ ಕಾರಣಕ್ಕೋಸ್ಕರ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಆಗಿಲ್ಲ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಜಿಲ್ಲಾ ಪ್ರತಿನಿಧಿಗಳು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಸೂರಿನಿಂದ ನಮ್ಮ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ, ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನೇರ ಸಂಪರ್ಕದಲ್ಲಿದ್ದಾರೆ. 3 ಜನಕ್ಕೂ ಕೂಡ ಗುಡ್ ಮಾರ್ನಿಂಗ್. ಫಸ್ಟ್ ಮೈಸೂರಿಂದ ಹೋಗೋಣ. ಸಾಂಸ್ಕೃತಿಕ ನಗರಿಯಲ್ಲಿ ಬಂದ್ ಎಫೆಕ್ಟ್ ತಟ್ಟಿದ್ಯಾ ಇಲ್ವಾ ಅಂತ. ಆನಂದ, ಪ್ರತಿಭಟನೆ ಮಾಡ್ತಾ ಇದ್ದಿದ್ದನ್ನ ಗಮನಿಸಿದ್ದೆ. ಬೆಂಗಳೂರಿನಲ್ಲಿ ಯಾವುದೇ ರೀತಿಯಾದಂಥ ಬಂದ್ ಎಫೆಕ್ಟ್ ಅಂತೂ ತಟ್ಟಿಲ್ಲ. ಮೈಸೂರಿನಲ್ಲಿ ಹೇಗಿದೆ ಪರಿಸ್ಥಿತಿ ಈಗ? ಪೃಥ್ವಿ, ಕರ್ನಾಟಕ ಬಂದ್ಗೆ ಮೈಸೂರಿನಲ್ಲೂ ಕೂಡ ಅಂತಹ ಒಂದು ಬೆಂಬಲ ವ್ಯಕ್ತವಾಗಿಲ್ಲ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ನಾನೀಗ ಮೈಸೂರು ಸಬರ್ಬನ್ ಬಸ್ ನಿಲ್ದಾಣದಲ್ಲಿದ್ದೇನೆ. ಏನು ಕೆಲವು ಕನ್ನಡ ಪರ ಸಂಘಟನೆಗಳನ್ನ ಹೊರತುಪಡಿಸಿ ಬಹುತೇಕ ಸಂಘಟನೆಗಳು ಕೇವಲ ನೈತಿಕ ಬೆಂಬಲವನ್ನಷ್ಟೇ ಕೊಟ್ಟಿದ್ರು. ಎಂದಿನಂತೆ ಬಸ್ ಸಂಚಾರ ಕೂಡ ಮೈಸೂರಿನಲ್ಲಿ ಆರಂಭವಾಗಿತ್ತು. ಆದರೆ ಕಳೆದ 1 ಗಂಟೆಗಳಿಂದಲೂ ಕೂಡ ಏನು ಮೈಸೂರಿನ ಸಬರ್ಬನ್ ಬಸ್ ನಿಲ್ದಾಣದಲ್ಲಿ ಅಂತಂದ್ರೆ ಒಂದು ಕಡೆ ಎಕ್ಸಿಟ್ ಗೇಟ್ ಇರ್ಬೋದು, ಮತ್ತೊಂದು ಕಡೆ ಎಂಟ್ರಿ ಗೇಟ್ ಇರ್ಬೋದು, ಎರಡೂ ಕಡೆಯಲ್ಲೂ ಕೂಡ ಕನ್ನಡ ಪರ ಕಾರ್ಯಕರ್ತರು ಕೂತು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಅಲ್ಲದೆ ಬಸ್ಗಳಿಗೆ ಹೋಗಲು ಕೂಡ ಅವಕಾಶವನ್ನ ಕೊಟ್ಟಿಲ್ಲ. ಅದನ್ನ ಹೊರತುಪಡಿಸಿದ್ರೆ ಉಳಿದಂತ ಆಟೋ ಸಂಚಾರ ಇರ್ಬೋದು, ಜನಸಾಮಾನ್ಯ ಸಂಚಾರ ಇರ್ಬೋದು, ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ತೆರೆದಿರುವಂತದ್ದು. ಮತ್ತೊಂದು ಕಡೆ ಎಲ್ಲಾ ರೀತಿಯಲ್ಲೂ ಕೂಡ ಪೊಲೀಸರು ಸಹ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಕೈಗೊಂಡಿರುವಂತದ್ದು. ಅಲ್ಲದೆ ಏನು ಈ ಬಂದ್ಗೆ ಅನೇಕ ಸಂಘಟನೆಗಳು ಬೆಂಬಲವನ್ನ ಕೊಡ್ತಾರೆ ಅನ್ನುವ ನಿಟ್ಟಿನಲ್ಲಿ ಒಂದು ಆಶಾಭಾವನೆಯನ್ನ ವಾಟಾಳ್ ನಾಗರಾಜ್ ಅವರು ವ್ಯಕ್ತಪಡಿಸಿದ್ರು. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಬೆಂಬಲ ವ್ಯಕ್ತವಾಗಿಲ್ಲ. ಕೇವಲ ಕನ್ನಡ ಪರ ಸಂಘಟನೆಗಳಷ್ಟೇ ಇಲ್ಲಿ
ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಉಳಿದಂತೆ ಪ್ರಯಾಣಿಕರು ಸಹ ಈಗಾಗಲೇ ನಗರದ ಸಬರ್ಬನ್ ಬಸ್ ನಿಲ್ದಾಣದಲ್ಲಿ ಆಗಮಿಸಿ ತಮ್ಮ ಊರಿನತ್ತ ತೆರಳಲು ಕೂಡ ಬಂದಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಮೈಸೂರಿನಲ್ಲಿ ಬಂದ್ ಎಫೆಕ್ಟ್ ಅಂತ ಮಟ್ಟಿಗೆ ತಟ್ಟಿಲ್ಲ ಪೃಥ್ವಿ. ಓಕೆ ಆನಂದ, ಮೈಸೂರಿನಲ್ಲಿ ಕೂಡ ಅಷ್ಟೇ ಯಾವುದೇ ರೀತಿಯಾದಂಥ ಬಂದ್ ಎಫೆಕ್ಟ್ ತಟ್ಟಿಲ್ಲ. ಇನ್ನು ಉಳಿದಂತೆ ಪ್ರಮುಖವಾಗಿ ಬೆಳಗಾವಿಯಿಂದನೇ ಬೆಳಗಾವಿಯಲ್ಲಾದಂಥ ಒಂದು ಘಟನೆಯ ಕಾರಣನೇ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿರುವಂಥದ್ದು. ಅದನ್ನು ಕೂಡ ನಿಮಗೆ ಹೇಳ್ತಾ ಇದ್ವಿ ಆರಂಭದಲ್ಲೇ, ಮರಾಠಿಗರ ಪುಂಡಾಟದ ಕಾರಣಕ್ಕೋಸ್ಕರ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಡಲಾಗಿದೆ ಅಂತ. ಬೆಳಗಾವಿಯಲ್ಲಿ ಹಾಗಾದ್ರೆ ಬಂದ್ ಎಫೆಕ್ಟ್ ಯಾವ ರೀತಿಯಾಗಿದೆ? ಅಲ್ಲಿ ಕನ್ನಡ ಪರ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಬಂದ್ಗೆ ಕರೆಯನ್ನ ಕೊಡಲಾಗಿತ್ತಲ್ಲ, ಬಂದ್ ಎಫೆಕ್ಟ್ ತಟ್ಟಿದೆಯಾ? ಅಲ್ಲಿನ ಜನ ಬೆಂಬಲವನ್ನ ಕೊಟ್ಟಿದ್ದಾರಾ? ಮತ್ತೆ ಉಳಿದಂತ ಜಿಲ್ಲೆಗಳಲ್ಲಿ ಹೇಗಿದೆ ಬಂದ್ ಎಫೆಕ್ಟ್ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.